ಮುಂದೆ ನೆರೆದಿರುವೆಲ್ಲ ಬಂಧುಗಳೇ, ಮನುಷ್ಯನಿಗೆ ದೇವರು 40 ವರ್ಷ ಆಯಸ್ಸು ಕೊಟ್ಟಿರ್ತಾರೆ. ಮನುಷ್ಯ ಎಷ್ಟು ಸಿಕ್ಕಿದ್ರು ಅದು ಸಾಕಾಗುದಿಲ್ಲ ಅಂತ ಹೇಳುವ ಒಂದು ಸ್ವಭಾವ ಇರುವ ಹಾಗೆ ನನಗೆ 40 ವರ್ಷ ಸಾಕಾಗುವುದಿಲ್ಲ, ದೇವರೇ ಇನ್ನೂ ನನಗೂ ನೀನು ಆಯಸ್ಸು ಕೊಡಬೇಕು, ಇನ್ನೂ ನಾನು ಹಲವಾರು ವರ್ಷ ಬದುಕಬೇಕು ಅಂತ ಹೇಳಿ ದೇವರಲ್ಲಿಗೆ ಹೋಗ್ತಾನಂತೆ. ದೇವರು ಹೇಳ್ತಾರಂತೆ, ನಾನು ಒಮ್ಮೆ ಏನು ಬರೆದಿದ್ದೇನೆ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗುವುದಿಲ್ಲ, ಬೇರೆ ಯಾವುದೇ ಪ್ರಾಣಿಗಳು ದಾನವಾಗಿ ನಿಮಗೆ ಅವರ ಆಯಸ್ಸು ಏನಿದೆ ಅದನ್ನು ಕೊಡುವುದಾದ್ರೆ ನೀನು ತಗೊಳ್ಬೋದು ಅಂತ ಹೇಳಿ ಹಾಗೆ ಹುಡುಕ್ತಾ ಹೋಗ್ತಾನಂತೆ. ಹೋಗುವಾಗ ಮೊದಲು ಕತ್ತೆ ಸಿಗ್ತದಂತೆ. ಸೊ ಕಥೆಯಲ್ಲಿ ಹೇಳ್ತಾನಂತ, ನೋಡಿ ನಿನ್ನ ಲೈಫ್ ಬಹಳ ಕಷ್ಟ ಇದೆ, ತುಂಬ ನೀನು ಎಲ್ಲ ಹೊತ್ಕೊಂಡೆಲ್ಲ ಹೋಗ್ಬೇಕು, ಈ ಮನುಷ್ಯನ ಸೇವೆ ಮಾಡಬೇಕು, ನಿಮ್ಗಿರುವಂತಹ ಏನು ದೇವರು ಕೊಟ್ಟಿದ್ದಾರೆ ಆಯಸ್ಸು ಅದನ್ನು ನೀನು ನನಗೆ ದಾನ ಮಾಡಬೇಕು ಅಂತ ಹೇಳಿ ಹಾಗೆ ಕತ್ತೆ ಹೋಗ್ತದಂತೆ. 20 ವರ್ಷದ ವಯಸ್ಸನ್ನು, ಆ 20 ವರ್ಷ ಕಾಲವನ್ನು ಮನುಷ್ಯನಿಗೆ ಕೊಡ್ತದಂತೆ. 60 ವರ್ಷ ಆಯ್ತಲ್ವಾ, ಇನ್ನು ಸಮಾಧಾನ ಆಗ್ಲಿಲ್ಲ, ಇದು 60 ವರ್ಷದಲ್ಲಿ ನಾನು ಬದುಕಿ ಏನ್ ಮಾಡೋದು, ಇದು ಏನೂ ಸಾಕಾಗೋದಿಲ್ಲ, ಇನ್ನೂ ಸ್ವಲ್ಪ ಇದ್ರೆ ಒಳ್ಳೇದು ಅಂತ ಹೇಳಿ ಪುನಃ ದೇವರನ್ನು ಮೀಟ್ ಆಗ್ಲಿಕ್ಕೆ ಹೋಗ್ತಾನೆ. ದೇವರು ಹೇಳ್ತಾರಂತೆ, ಆಲ್ರೆಡಿ ನಿಮ್ಗೆ ನಾನು ಹೇಳಿದ್ದೇನೆ, ನಾನು ಏನ್ ಬರ್ದಿದ್ದೇನೆ ಅದು ಫೈನಲ್, ಮತ್ತೇನು ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗುದಿಲ್ಲ, ನೀನು ಯಾರಾದ್ರೂ ಕೊಡೋದಿದ್ರೆ ನೀನು ತಗೊಳ್ಬೋದು ಅಂತ ಹೇಳಿ. ಅದೇ ರೀತಿ ಪುನಃ ಹೋಗ್ತಾನಂತೆ. ಸೆಕೆಂಡ್ ಜರ್ನಿಯಲ್ಲಿ ನಾಯಿ ಸಿಗ್ತದೆ. ನಾಯಿ ಹತ್ರ ಹೇಳ್ತಾನೆ, ನೋಡಿ ಮನುಷ್ಯನ ಸೇವೆ ಮಾಡಬೇಕು, ನೀನು ಹೊರಗಡೆ ಕೂತ್ಕೊಂಡು ಅವನಿಗೆ ರಕ್ಷಣೆ ಕೊಡಬೇಕು, ಇಂಥ ಒಂದು ಲೈಫ್ ನಿನಗೆ ಬೇಕಾ, ನಿನ್ನ ಸ್ವಲ್ಪ ಆಯಸ್ಸನ್ನು ನನಗೆ ಕೊಡಬೇಕು ಅಂತ. ನಾಯಿ ಪಾಪ ಒಪ್ತದ, 20 ವರ್ಷವನ್ನು ಮನುಷ್ಯನಿಗೆ ಕೊಡ್ತಾನೆ. 80 ವರ್ಷ ಆಯ್ತು, ಮನುಷ್ಯನಿಗೆ ಎಷ್ಟಿದ್ರು ಸಾಕಾಗುದಿಲ್ಲ, 100 ವರ್ಷ ಹೇಗಾದ್ರೂ ಕಂಪ್ಲೀಟ್ ಮಾಡಬೇಕು, ಇನ್ನು ದೇವರಲ್ಲಿಗೆ ಹೋದ್ರೆ ಸಾಧ್ಯ ಆಗ್ಲಿಕ್ಕಿಲ್ಲ, ಅವ್ರು ಕೊಡ್ಲಿಕ್ಕಿಲ್ಲ, ಆಲ್ರೆಡಿ ಹೇಳಿದ್ದಾರೆ, ಇನ್ನು ಯಾರನ್ನಾದ್ರೂ ಹುಡುಕಿಕೊಂಡು ನಾವು ಹೋಗುವ ಅಂತ ಹೇಳಿ ಹೋಗುವಾಗ ಗೂಬೆ ಸಿಗ್ತದಂತೆ. ಗೂಬೆ ಅಂತ ಹೇಳ್ತಾನೆ, ನೋಡಿ ನಿನ್ನ ಲೈಫ್ ಹೇಗೆ, ಆ ಮರದ ಪೊಟ್ಟಣದಲ್ಲಿ ನೀನು ಕೂತ್ಕೊಂಡು ಗೂಗು ಮಾಡ್ತಾ ಇರ್ಬೇಕು, ಇಂಥ ಲೈಫ್ ನಿನ್ಗೆ ಬೇಕು, ಸ್ವಲ್ಪ ಹಂಗೆ ಕೊಡ್ಬೇಕು. ಹಾಗೆ ಗೂಬೆ ಸಹ ಹೋಗ್ತದಂತೆ, 20 ವರ್ಷವನ್ನು ಗೂಬೆ ಕೊಡ್ತದೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಇದನ್ನು ಒಂದು ಕಥೆಯಾಗಿ ತಗೊಳ್ಳದೆ ಜೀವನದಲ್ಲಿ ಅದನ್ನು ತಗೊಂಡಾಗ ನಮಗೆ ದೇವರು ಕೊಟ್ಟಿರುವುದು 40 ವರ್ಷ, ಅದರಲ್ಲಿ ಎಲ್ಲ ಬರುವಂಥದ್ದು, 40 ವರ್ಷ ಆದ ಮೇಲೆ ಎಲ್ಲ ಹೋಗುವಂಥದ್ದು, ತಲೆ ಕೂದಲು ಉದುರ್ತದೆ, ಹಲ್ಲು ಹೋಗ್ತದೆ ಅಲ್ವಾ. ಈ 40ರಿಂದ 60 ವರ್ಷ ನಾವು 20 ವರ್ಷ ಎಜುಕೇಶನ್ ಅಲ್ಲಿ, ಮತ್ತೊಂದು 20 ವರ್ಷ ಲೈಫ್, 40ರಿಂದ 60 ವರ್ಷ ಅದು ಯಾರ ಲೈಫ್ ಅಂತ ಹೇಳಿದ್ರೆ ಅದು ಕಥೆಯ ಲೈಫ್. ಹಾಗೆ ಮದುವೆಯಾಗಿ ಮಕ್ಕಳಾಗಿರ್ತದೆ, ರೆಸ್ಪಾನ್ಸಿಬಿಲಿಟೀಸ್ ಹೊರುವಂತಹ ಲೈಫ್ ಅಲ್ವಾ, ಆ ಕಥೆಯನ್ನು ದಾನ ಮಾಡಿದ ಆ ಲೈಫ್. ಅದೇ ರೀತಿ 60ರಿಂದ 80 ವರ್ಷ ಅದು ಹೇಗೆ ಅಂತ ಹೇಳಿದ್ರೆ ಅದು ನಾಯಿಯ ಬದುಕಿನಾಗ. ಯಾಕಂತ ಹೇಳಿದ್ರೆ ಪೇರೆಂಟ್ಸ್ ಬಹು ಹೇಳ್ತಾ ಇದ್ದಾರೆ, ಮಕ್ಕಳು ಯಾವುದನ್ನು ಕೇಳುವುದಿಲ್ಲ. ಅದೇ ರೀತಿ ಆ ನಂತರದ ಬದುಕು, 80 ವರ್ಷದ ನಂತರ ಬದುಕು ಗೂಬೆಯ ಬದುಕು ಅಂತ. ಹೇಗಂತ ಹೇಳಿದ್ರೆ ನಮ್ಮನ್ನು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಳಿಸ್ತಾರೆ ಮಕ್ಕಳು, ನಾವು ಗೂಗು ಅಂತ ಹೇಳ್ತಾ ಇರ್ತೇವೆ, ಯಾರು ಅದನ್ನು ಕೇಳುವವರು ಇರುವುದಿಲ್ಲ ಅಲ್ವಾ. ಮಕ್ಕಳಿಗೆ ನಾವು ಕೇಳಿದಾಗ, ನಾನು ಯಾವಾಗಲೂ ಕೇಳುವುದುಂಟು ನಮ್ಮ ಕಾಲೇಜಲ್ಲಿ ಮಕ್ಕಳಿಗೆ, ನೀವು ಎಷ್ಟು ವರ್ಷ ಬದುಕಬೇಕು ಅಂತೇಳಿ. ಮಕ್ಕಳಲ್ಲಿ ಹೇಳ್ತಾರೆ, ನಾವೆಲ್ಲ 100 ವರ್ಷ ಬದುಕಬೇಕು ಅಂತ. ನೀವು 100 ವರ್ಷ ಬದುಕಿ ಏನ್ ಮಾಡಬೇಕು ಅಂತ ಕೇಳಿದ್ರೆ ಯಾವ ಮಕ್ಕಳ ಹತ್ರ ಸಹ ಅದಕ್ಕೆ ಆನ್ಸರ್ ನಮಗೆ ಸಿಗುದಿಲ್ಲ. ನೀವೆಲ್ಲರೂ 100 ವರ್ಷ ಬದುಕಿ, ನಾನು ಹೇಳುದು 100 ವರ್ಷ ಬದುಕಿ, ಆದ್ರೆ ಖಾಲಿ ನಿಮ್ಗೋಸ್ಕರ ಬದುಕಬೇಡಿ, ಸಮಾಜಕ್ಕೋಸ್ಕರ ಬದುಕಿ. ಯಾಕಂತ ಹೇಳಿದ್ರೆ ಈ 100 ವರ್ಷ ಏನುಂಟು ನಮಗೆ, ಎಷ್ಟು ಸ್ವಲ್ಪ ವರ್ಷದಲ್ಲೇ ನಮಗೆ ಬಹಳ ಕಷ್ಟಗಳನ್ನೆಲ್ಲ ನಾವು ಅನುಭವಿಸಿ ಬಂದಿದೆ. 100 ವರ್ಷ ಬದುಕಬೇಕಂದ್ರೆ ಅಷ್ಟು ಕಷ್ಟಗಳನ್ನು ನಾವು ಎದುರಿಸಿ ನಾವು ಬದುಕಬೇಕಾಗ್ತದೆ. ನಾವು ಆ ಕಷ್ಟದ ಬದುಕನ್ನು ಸುಖ ಮಾಡಬೇಕಂತ ಹೇಳಿದ್ರೆ ನಾವು ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು, ಸಮಾಜ ಸಹ ನಮ್ಮ ಜೊತೆ ಇರ್ತದೆ ಅಂತ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನೀವು ಬದುಕುವುದಾದ 100 ವರ್ಷ ಬದುಕಿ ಅಂತ ನಾನು ಅವರಿಗೆ ಯಾವಾಗಲೂ ಹೇಳೋದುಂಟು. ಇಂತಹ ಒಂದು ಪರಿಸರದಲ್ಲಿ ನಮ್ಮ ಕಾಲೇಜಲ್ಲಿ ಪಕ್ಕದಲ್ಲೇ ಇದೆ ಉಡುಪಿ ಸಮೂಹ ಶಿಕ್ಷಣ ಸಂಸ್ಥೆಗಳು. ಇಂಥದೊಂದು ದೊಡ್ಡ ಕಾರ್ಯಕ್ರಮ, ಒಂದು ಸತ್ಯನಾರಾಯಣ ಪೂಜೆ, ಅದು ಊರಿನವರಿಗೋಸ್ಕರ ಮಾಡುವಂಥದ್ದು ಬಹಳ ಒಂದು ನಿಜವಾಗಿಯೂ ಸದಾನಂದ ಸರ್ ಹಾಗೆ ಅವರ ಎಲ್ಲ ಟೀಮನ್ನು, ಅಧ್ಯಕ್ಷರಿದ್ದಾರೆ, ಅವರೆಲ್ಲ ಟೀಮನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು. ಅವಕಾಶಕ್ಕಾಗಿ
ನಾನು ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಪ್ರೊಫೆಸರ್ ಶರತ್ ಆಳ್ವ ಸರ್ ಅವರಿಗೆ. ಈಗ ಕೊನೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ